ನಮಸ್ಕಾರ ಎಲ್ಲರಿಗೂ. ಇದು ನನ್ನ ವೀಕೆಂಡ್ನ ವ್ಲಾಗ್. ನಾನು ಮೈಸೂರಿನಲ್ಲಿದ್ದೆ. ನಾನು ನನ್ನ ಹಸ್ಬೆಂಡ್ ಒಂದು ನೈಸ್ ಆ್ಯಂಡ್ ಕ್ಯೂಟ್ ಕೋಝಿ ಪ್ಲೇಸ್ಗೆ ಹೋಗಿದ್ವಿ. ದ್ಯಾಟ್ ಈಸ್ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ ಪಾರ್ಕ್ ಆ್ಯಂಡ್ ಅ ಕ್ಯಾಟ್ ಮ್ಯೂಸಿಯಂ. ಎಂಟ್ರಿ ಫೀಸ್ ಡೀಟೇಲ್ಸ್ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಳಗೆ ಹೋಗ್ತಿದ್ದಂಗೆ ನಮಗೆ ಕಾಣಿಸಿದ್ದು ಕ್ಯಾಟ್ನ ಡೈಲಿ ರೂಟೀನ್ ಆ್ಯಂಡ್ ಕ್ಯಾಟಿಗೆ ಇರೋ ಝೋಡಿಯಾಕ್ ಸೈನ್ ಕೂಡ. ದೆನ್ ನೆಕ್ಸ್ಟ್ ಇದ್ದಿದ್ದು ಎಲ್ಲ ಕ್ಯಾಟ್ ಇರೋ ಕಾರ್ಟೂನ್ ಕ್ಯಾರೆಕ್ಟರ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದರು. ಮುಗಿಸ್ಕೊಂಡು ಅದ್ರ ಸೈಡ್ನಲ್ಲೇ ವೆರೈಟೀಸ್ ಆಫ್ ಲೈಕ್ ಕ್ಯಾಟ್ ಬ್ರೀಡ್ಸ್ ಎಲ್ಲ ಡೀಟೇಲ್ಸ್ ಹಾಕಿದ್ರು. ಅದರಿಂದ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಟ್ ಫ್ಯಾಕ್ಟ್ಸ್ಗಳನ್ನ ಡಿಸ್ಪ್ಲೇ ಮಾಡಿದರು, ತುಂಬ ಕ್ಯೂಟಾಗಿರೋದು. ಆ್ಯಂಡ್ ಕ್ಯಾಟ್ ಫೀಚರ್ಡ್ ಡ್ರಾಯಿಂಗ್ಸ್, ಪಿಕ್ಚರ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡಿದರು. ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್, ದಿಸ್ ಇಸ್ ಹ್ಯೂಮನ್ ವಿಷನ್. ನಮಗೇನು ಒಂದು ಪಕ್ಷಿ ಕಾಣುತ್ತೆ ಅದು ಕ್ಯಾಟಿಗೆ ಯಾವ ಥರ ಕಾಣುತ್ತೆ ಅಂತಲೂ ಕೂಡ ಡಿಸ್ಪ್ಲೇ ಮಾಡಿದರು. ಕ್ಯಾಟಿಗೆ ಎಲ್ಲ ಬ್ರೌನ್ ಶೇಡಲ್ಲಿ ಕಾಣುತ್ತೆ ಅನ್ನೋದೊಂದು. ಮ್ಯೂಸಿಯಮಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ನೆಲ್ಲ ನೋಡಿಕೊಂಡು ಬ್ಯಾಕ್ ಸೈಡ್ ಬಂದರೆ ಅಲ್ಲಿ ಕ್ಯಾಟ್ಸ್ ಎಲ್ಲನೂ ಒಂದು ಕೇಜಲ್ಲಿ ಹಾಕಿ ಬಿಟ್ಟಿದ್ದು. ಅದಕ್ಕೋಸ್ಕರ ಸ್ಪೇಷಿಯಸ್ ಆಗಿ ಓಡಾಡಿಕೊಂಡು ಇರೋ ಥರ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ರು. ಕ್ಯಾಟ್ ನೋಡಿದ್ಮೇಲೆ ಯು ಕ್ಯಾನ್ ಪೆಟ್ ದ ಕ್ಯಾಟ್ ಆಲ್ಸೋ. ಪೆಟ್ ಮಾಡಲಿಕ್ಕೆ ನಿಮಗೆ ₹50 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. 15 to 20 minutes ನೀವು ಕ್ಯಾಟ್ ಜೊತೆ ಇರ್ಬೋದು. ವೀಕ್ಲಿ 2 ಕ್ಯಾಟ್ಸ್ನ, ಫ್ರೆಂಡ್ಲಿ ಕ್ಯಾಟ್ಸ್ನ ಒಂದು ಕೇಜ್ ಒಂದು ಸಪ್ರೇಟ್ ರೂಮಲ್ಲಿ ಹಾಕಿ ಒಬ್ಬರ ಜೊತೆಗೆ ಬಿಡ್ತಾರೆ. ಅದನ್ನು ನೀವು ಎಷ್ಟೊತ್ತು ಒಂದು 15 to 20 minutes ಪೆಟ್ ಮಾಡ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಪ್ಯಾಲೇಸ್ ಕಡೆಗೆ. ಪ್ಯಾಲೇಸ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಪ್ಯಾಲೇಸಿಂದ ಆಚೆ ಹೋಗ್ಬೇಕಾದ್ರೆ ಏನೋ ಸೌಂಡ್ ಬರ್ತಾಯಿತ್ತು, ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾಯಿತ್ತು. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದ್ವಿ. ಪ್ಯಾಲೇಸಲ್ಲಿರೋ ಕಲ್ಚರ್ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಚುರುಮುರಿ ತಿನ್ನೋಕ್ಕೆ. ಒಂಡಿಕೊಪ್ಪಲ್ ಟೆಂಪಲ್ ಎದುರುಗಡೆ. ದೆನ್ ಕಾರ್ನರ್ ಹೌಸ್ಗೆ ಹೋಗಿ DBC ಐಸ್ ಕ್ರೀಮ್ನ ಪ್ಯಾಕ್ ಮಾಡಿಸ್ಕೊಂಡು ದೆನ್ ವಿ ಲೆಫ್ಟ್ ಫಾರ್ ಹೋಮ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.